ಹಾಯ್ ಎಲ್ಲರಿಗೂ ಅಮ್ಮಾಸ್ ಕಿಚನ್ ಕನ್ನಡಗೆ ಸ್ವಾಗತ. ಇವತ್ತಿನ ರೆಸಿಪಿ ಮಶ್ರೂಮ್ ಪೆಪ್ಪರ್ ಡ್ರೈ ಹೇಗೆ ಮಾಡೋದು ನೋಡೋಣ ಬನ್ನಿ. ಹೋಟೆಲ್ಗಿಂತನೂ ಚೆನ್ನಾಗಿರುತ್ತೆ. ಬನ್ನಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ನೋಡ್ಕೊಳ್ಳೋಣ. 1 ಬೌಲಷ್ಟು ಮಶ್ರೂಮ್, ಉಪ್ಪು, ಅರಿಶಿನ ಪುಡಿ, ಪೆಪ್ಪರ್ ಪೌಡರ್, ಕರಿಬೇವು, ಹಸಿಮೆಣಸಿನಕಾಯಿ, ಎಣ್ಣೆ, ನೀರುಳ್ಳಿ, ಮೈದಾ, ಬೆಳ್ಳುಳ್ಳಿ, ಸೋಯಾ ಸಾಸ್ ಹಾಗೆ ಕಾರ್ನ್ಫ್ಲೋರ್. 1 ಬೌಲಲ್ಲಿ 3 ಟೇಬಲ್ ಸ್ಪೂನಷ್ಟು ಮೈದಾ, 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕೋಬೇಕು. 2 ಈಕ್ವಲ್ ಪ್ರಮಾಣದಲ್ಲಿ ಹಾಕ್ಕೊಂಡು ನಾವು ಇದನ್ನು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಹಾಗೆ ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕರಿಮೆಣಸನ್ನು ಹಾಕೋತಿದ್ದೀನಿ, ಕರಿಮೆಣಸು ಪೌಡರು. ಹಾಗೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕೋತಿದ್ದೀನಿ ರುಚಿಗೆ ತಕ್ಕಷ್ಟು. ಹಾಗೆ ನಾನು ಇದನ್ನು 1 ಲೋಟದಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಇದು ನೀಟಾಗಿ 1 ಲೇಯರ್ ಬರೋ ಅಷ್ಟು ಕೋಟಿಂಗ್ ಇರಬೇಕು. ತುಂಬ ತೆಳ್ಳಗಿರಬೇಕು ಬ್ಯಾಟರು. ತುಂಬ ಅಂದರೆ ಲೈಕ್ ನೋಡಿ ಈ ಥರ ಕಲಿಸ್ಕೊತಿದ್ದೀನಿ ನೋಡಿ, ಈ ಥರ ಇರಬೇಕು ಬ್ಯಾಟರು. ತುಂಬ ತೆಳ್ಳಗಿರಬಾರ್ದು, ತುಂಬ ಗಟ್ಟಿ ಇರಬಾರ್ದು. ಒಂದು ಮೀಡಿಯಮ್ ದೋಸೆ ಹಿಟ್ಟಿನ ಅಷ್ಟೇ ಇರಬೇಕು. ನಾವು ಮಶ್ರೂಮಿಗೆ ಹಾಕಿ ಕಲಿಸ್ಬೇಕಾದ್ರೆ ಮಶ್ರೂಮಿಗೆ 1 ಲೇಯರ್ ಅಷ್ಟೇ ಇರಬೇಕು. ತುಂಬ ದಪ್ಪ ಆದರೆ ಜಾಸ್ತಿ ಹಿಟ್ಟಿಟ್ಟು ಥರ ಆಗಿಬಿಡತ್ತೆ. ಈ ಥರ ನೋಡಿ ನಾನು ಕಲಿಸ್ಕೊಂಡಿದ್ದೀನಿ ನೋಡಿ, ಈ ಥರ ಕಲಿಸ್ಕೋಬೇಕು ನೋಡಿ, ಈ ಥರ ಇರಬೇಕಿಟ್ಟು. ಈ ಥರ ಆದರೆ ಚೆನ್ನಾಗಿ ಬರುತ್ತೆ, 1 ಲೇಯರ್ ಕೂರುತ್ತೆ ಮಶ್ರೂಮಿಗೆ. ಈಗ ನಾನು ಇದಕ್ಕೆ ಮಶ್ರೂಮನ್ನು ಆ್ಯಡ್ ಮಾಡ್ಕೋತೀನಿ. 1 ಬೌಲಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಮಶ್ರೂಮು. 1 ಪ್ಯಾಕೆಟ್ ಬರುತ್ತಲ್ವ, ಆ 1 ಪ್ಯಾಕೆಟ್ ಫುಲ್ ಮಶ್ರೂಮ್ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು. ಅದನ್ನು ನೀಟಾಗಿ ಕಲಿಸ್ಕೋಬೇಕು ಮಶ್ರೂಮ್ ಹಿಟ್ಟಿಗೆ. ಹಾಗೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಹತ್ರ ಎಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ನೋಡಿ ಈ ಥರ ಹಿಟ್ಟನ್ನು ಕಲಿಸ್ಕೋತಿದ್ದೀನಿ. ಈ ಥರ ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ನೀಟಾಗಿ ಮಶ್ರೂಮಿಗೆ 1 ಲೇಯರ್ ಅಷ್ಟು ಅಂಟ್ಕೋಬೇಕು. ತುಂಬ ದಪ್ಪ ಇರಬಾರ್ದು. ದಪ್ಪ ಆಗಿಬಿಟ್ರೆ ಬರೀ ಹಿಟ್ಟಿಟ್ಟು ತಿನ್ನಂಗೆ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ ಟೇಸ್ಟು. ಅಷ್ಟರಲ್ಲಿ ನಾನು ನೋಡಿ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇವಲ್ಲ, ಅದು ಕಾದಿದೆ. ಒಂದೊಂದೇ ಮಶ್ರೂಮನ್ನು ಬಿಟ್ಕೊಳ್ಳೋಣ. ನೀಟಾಗಿ ಮಶ್ರೂಮು 2 ಸೈಡು ಬೇಯಿಸ್ಕೋಬೇಕು. ಅದು ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಮಶ್ರೂಮನ್ನು ಬೇಯಿಸ್ಕೋಬೇಕು. ನಾವು ಜಾಸ್ತಿ ಹೊತ್ತು ಮಶ್ರೂಮ್ ಬೇಯಿಸೋದು ಬೇಡ, ಅದು ತುಂಬ ಬೇಗ ಬೆಂದೋಗಿಬಿಡತ್ತೆ. ಅದಕ್ಕೆ ನಾವು 5 ನಿಮಿಷ ಬೇಯಿಸ್ಕೊಳ್ಳೋಣ. ಮಶ್ರೂಮ್ ಈ ಥರ ಎಲ್ಲ ಹಾಕ್ಕೊಂಡು ಅದನ್ನು ನೀಟಾಗಿ ಬೇಯಿಸ್ಕೊಳ್ಳೋಣ. ಈಗ 2 ಸೈಡ್ ಬೇಯಿಸ್ಕೊಳ್ಳೋಣ. ಅದು ಜಸ್ಟ್ ಮಶ್ರೂಮಿಗೆ ಈ ಥರ ನೋಡಿ 1 ಲೇಯರ್ ಬರಬೇಕಷ್ಟೇ ಕೋಟು. ನೀಟಾಗಿ ನೋಡಿ ಈ ಥರ ಕೆಂಪಗೆ ಕರ್ಕೋಬೇಕು. ನೀಟಾಗಿ ಕರ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ತಗೊಳ್ಳೋಣ. ನೀಟಾಗಿ ನೋಡಿ ಈ ಥರ ಮಶ್ರೂಮ್ ಬ್ರೌನ್ ಕಲರ್ ಬಂದರೆ ಸಾಕು ಹಿಟ್ಟು, ಈ ಥರ ಜಸ್ಟ್ ಲೈಟ್ ಗೋಲ್ಡನ್ ಕಲರು. ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ತಗೋತಿದ್ದೀನಿ. ಇದೇ ಥರನೇ ನಾನು ಎಲ್ಲ ಮಶ್ರೂಮನ್ನು ಕರ್ಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಈಗ ನೋಡಿ ಎಣ್ಣೆ ಕಾದಿದೆ. ನಾವೀಗ ಇದಕ್ಕೆ 1.5 ಚಮಚದಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ನಾನಿಲ್ಲಿ 1.5 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀವು ಬೆಳ್ಳುಳ್ಳಿ ಜಾಸ್ತಿ ಇಷ್ಟಪಡೋರಾದರೆ ಇನ್ನೂ 1 ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಹಾಕ್ಕೋಬೋದು. ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ರುಚಿ ಇರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಬೆಳ್ಳುಳ್ಳಿ ಬ್ರೌನ್ ಕಲರ್ ಆಗಬೇಕು. ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಂಡು ಇವಾಗ ನಾವು ಇದಕ್ಕೆ ನೀರುಳ್ಳಿ ಹಾಕ್ಕೋಬೇಕು. ನಾನಿಲ್ಲಿ ನೀರುಳ್ಳಿನ 2 ಈರುಳ್ಳಿ ಅಷ್ಟು ತೊಗೊಂಡಿದ್ದೀನಿ. ಈರುಳ್ಳಿನ ನಾನಿಲ್ಲಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ನೋಡಿ ಈ ಥರ ನೀರುಳ್ಳಿ ಹಾಕ್ಕೊಂಡು ಹುರ್ಕೋಬೇಕು. ಈಗ ನೀರುಳ್ಳಿ ಫ್ರೈ ಆದಮೇಲೆ ನಾನೀಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಬೆಳ್ಳುಳ್ಳಿ, ನೀರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಇದಿಷ್ಟನ್ನು ಹುರ್ಕೊಂಡು ಸ್ವಲ್ಪ ನಾನು ನೀರುಳ್ಳಿ ಬೇಯಬೇಕಲ್ವ, ಬೇಗ ಬೇಯುತ್ತೆ ಅಂತ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನಾವು ಇದಕ್ಕೂ ಏನು ಉಪ್ಪು ಹಾಕಿರ್ತೀವಲ್ಲ ಅದೇ ಉಪ್ಪೇನೆ, ನಾವು ಮತ್ತೆ ಉಪ್ಪು ಆ್ಯಡ್ ಮಾಡಲ್ಲ. ಯಾಕಂದರೆ ನಾವು ಅಲ್ಲಿ ಮಶ್ರೂಮ್ ಕಲಸೋದಕ್ಕೆ ಹಿಟ್ಟಿಗೆ ನಾವು ಉಪ್ಪು ಹಾಕ್ಕೊಂಡಿರ್ತೀವಿ ಆಲ್ರೆಡಿ, ಅದಕ್ಕೆ ಅಷ್ಟೇ ಉಪ್ಪೇ ಸಾಕಾಗುತ್ತೆ. ಈಗ ನಾನು 3ರಿಂದ 4 ಮೆಣಸಿನ್ಕಾಯಿ ಇದನ್ನು ಹಾಕ್ಕೊಂಡಿದ್ದೀನಿ, ಹೆಚ್ಕೊಂಡು ಇಟ್ಕೊಂಡಿರೋದು. ನೋಡಿ ನೀರುಳ್ಳಿ ಇವಾಗ ಎಷ್ಟು ಬ್ರೌನ್ ಕಲರ್ ಬಂದಿದೆ. ನಾನಿವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ತೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ ನಾನು. ಈಗ ಅರಿಶಿನ ಪುಡಿ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅದು ಫ್ರೈ ಆದಮೇಲೆ ನಾವು ಸ್ವಲ್ಪ ಸೋಯಾ ಸಾಸನ್ನು ಹಾಕ್ಕೋಬೇಕು. ನಾನಿಲ್ಲಿ ಡಾರ್ಕ್ ಸೋಯಾ ಸಾಸ್ ತೊಗೊಂಡಿದ್ದೀನಿ. ನೀವು ಲೈಟ್ ಸೋಯಾ ಸಾಸ್ ಏನಾದರೂ ನಿಮ್ಮ ಮನೇಲಿ ಇತ್ತಂದರೆ ನೀವು ಲೈಟ್ ಸೋಯಾ ಸಾಸನ್ನು 2 ಚಮಚ ಹಾಕ್ಕೊಳ್ಳಿ. ಅದೇ ಡಾರ್ಕ್ ಸೋಯಾ ಸಾಸ್ ಇತ್ತಂದರೆ 1 ಚಮಚ ಹಾಕ್ಕೊಳ್ಳಿ. ನನ್ನ ಹತ್ರ ಡಾರ್ಕ್ ಇತ್ತಂತೆ ನಾನು ಒಂದು ಚಮಚದಷ್ಟು ಡಾರ್ಕ್ ಸೋಯಾ ಸಾಸ್ ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಸ್ವಲ್ಪ ಸೋಯಾ ಸಾಸು ಸ್ಮೆಲ್ ಹೋಗೋವರೆಗೂ ಹುರ್ಕೊಂಬಿಟ್ಟು ಈಗ ಇದಕ್ಕೆ ಒಂದು ಸಣ್ಣ ಕಪ್ಪಷ್ಟು 1 ಕಪ್ಪು
ನೀರು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಇದು ನೀರು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋವರೆಗೂ ಎಲ್ಲರೂ ಬೇಗ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರ್ಯಾರು ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲ ಲೈಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ನೋಡಿ ನೀರುಳ್ಳಿ ಈಗ ಈ ಥರ ಎಷ್ಟು ಬೆಂದೋಗಿದೆ ನೀರು ಹಾಕ್ಕೊಂಡ್ಮೇಲೆ, ಇವಾಗ ನಾವು ಇದಕ್ಕೆ ಕರ್ಕೊಂಡಿರೋ ಅಂತಹ ಮಶ್ರೂಮನ್ನು ಹಾಕ್ಕೋಬೇಕು. ಈಗ ಮಶ್ರೂಮ್ ನಾವು ಇದಕ್ಕೆ ಹಾಕ್ಕೊಂಡ್ರೆ ಮಶ್ರೂಮು ಒಂದು 5 ಮಿನಿಟ್ಸ್ ಬೇಯಬೇಕು ಅಷ್ಟೇ, ಜಾಸ್ತಿ ಹೊತ್ತು ನಾವು ಅದರಲ್ಲಿ ಇಟ್ಟು ಬೇಯಿಸಬಾರ್ದು. ಈಗ ಮಶ್ರೂಮ್ ಹಾಕ್ಕೋತಿದ್ದೀನಿ ನೋಡಿ. ಮಶ್ರೂಮು ಈ ಥರ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಮಶ್ರೂಮನ್ನು. ತುಂಬ ಚೆನ್ನಾಗಾಗತ್ತೆ ಪೆಪ್ಪರ್ ಡ್ರೈ, ತುಂಬ ರುಚಿಯಾಗಿರುತ್ತೆ. ನೀವು ಹೋಟೆಲ್ಗಿಂತನೂ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಾಗಿರುತ್ತೆ. ಟ್ರೈ ಮಾಡಿ ಎಲ್ಲರೂ ನೋಡಿ. ಈ ಥರ ಫ್ರೈ ಮಾಡ್ಕೊಂಡ್ಬಿಟ್ಟು ನಾವೀಗ ಇದಕ್ಕೆ 1 ಚಮಚದಷ್ಟು ಪೆಪ್ಪರ್ ಪೌಡರನ್ನು ಇದ್ರ ಮೇಲೆ ನಾವು ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು, ಸ್ವಲ್ಪ ಫ್ರೈ ಮಾಡಿಕೊಂಡು. ನೋಡಿ ಈ ಥರ ಫ್ರೈ ಆದಮೇಲೆ ಈಗ ನಾನು ಇದಕ್ಕೆ ಹಾಕ್ಕೋತೀನಿ 1 ಚಮಚದಷ್ಟು ಪೆಪ್ಪರ್ ಪೌಡರು. 1 ಚಮಚದಷ್ಟು ಸಾಕಾಗುತ್ತೆ ಪೆಪ್ಪರ್ ಪೌಡರು. ಹಾಗೆಯೇ ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ರೆಡಿ ಆಯಿತು ಪೆಪ್ಪರ್ ಡ್ರೈ. ತುಂಬ ಜಾಸ್ತಿ ಟೈಮೇ ಬೇಕಾಗಲ್ಲ, ತುಂಬ ಬೇಗ ಬೇಗ ಆಗುತ್ತೆ ಮಶ್ರೂಮ್ ಪೆಪ್ಪರ್ ಡ್ರೈ. ಜಾಸ್ತಿ ಟೈಮೇನು ಇದಕ್ಕೆ ಅವಶ್ಯಕತೆ ಇಲ್ಲ. ನೋಡಿ ರೆಡಿ ಆಯಿತು. ನಾನೀಗ ಸರ್ವಿಂಗ್ ಬೌಲಿಗೆ ತಗೋತೀನಿ, ಸರ್ವ್ ಮಾಡ್ಕೋತೀನಿ ನಾನು ಮಶ್ರೂಮ್ ಪೆಪ್ಪರ್ ಡ್ರೈನ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಆ ಕಲರ್ ಆಗಲಿ, ಆ ಪೆಪ್ಪರ್ ಡ್ರೈ ಥರ ಚೆನ್ನಾಗಿ ಬಂದಿದೆ. ತುಂಬ ಲಿಕ್ವಿಡ್ ಆ ಥರ ಎಲ್ಲ ಏನೂ ಆಗಿಲ್ಲ, ಎಲ್ಲ ಪರ್ಫೆಕ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.